ಅವರು ಆನಂದ ಆಳ್ವರವರು ಶತಮಾನದ ಸ್ಥಿತ್ಯಂತರಗಳನ್ನು ಗಮನಿಸುತ್ತಾ ಬದಲಾವಣೆಗಳಿಗೆ ತಮ್ಮನ್ನು ತೆರೆದುಕೊಳ್ಳುತ್ತಾ ಜೀವನ ಪ್ರೀತಿಯ ಸಾರ್ಥಕ್ಯವನ್ನು ಪಡೆದವರು. ಬಿದ್ರಿಗೆ ಸೇರಿಸಿದವರು ಡಾಕ್ಟರ್ ಮೋಹನ್ ಆಳ್ವರವರು.
ಶಿಕ್ಷಣ ಸಂಸ್ಥೆಯನ್ನು ನಡೆಸುವಂತ ಡಾಕ್ಟರ್ ಮೋಹನ್ ಆಳ್ವಾರ್. ಮೋಹನ್ ಆಳ್ವಾರ್ ಅಂದ್ರೆ ಒಂದು ಕಡೆಯಿಂದ ಇವತ್ತು ಕ್ರಾಂತಿ, ಅದೇ ರೀತಿ ಮಾಡಲ್ ಇವತ್ತು ವಿಷಯ ಇರ್ಬೋದು, ಸ್ಕೌಟ್ ಅಂಡ್ ಗೈಡ್ಸ್ ಇರ್ಬೋದು, ಇವತ್ತು ತನ್ನ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ಇವತ್ತು ಅವರ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ನಡೆಯುವಂತಹ ನಾಟಕ ಕಾರ್ಯಕ್ರಮಗಳು, ಬೇರೆ ಬೇರೆ ರಾಜ್ಯದ ಕಲಾವಿದರನ್ನು ಕರೆಸಿ ಗುಣಮಟ್ಟದ ನಾಟಕಗಳನ್ನು ಆಡಿಸಿ ಇವತ್ತು ಮೂಲಭೂತ ಜನತೆಗೆ ಗುಣಪಡಿಸುವಂತಹ ದೊಡ್ಡ ಕೆಲಸ ಅವರು ಮಾಡ್ತಾ ಇದ್ದಾರೆ. ಇದರೆಲ್ಲರ ಪ್ರೇರಣಾ ಶಕ್ತಿ ಆನಂದ ಅವರು 106 ವರ್ಷ 1915ರಲ್ಲಿ ಅವರ ಜನನಾಗಿ ಅವರು 1 ತಿಂಗಳು 1.5 ತಿಂಗಳು ಮಾತ್ರ ಸ್ವಲ್ಪ ಆಸ್ಪತ್ರೆಯಲ್ಲಿ ಬೇಕಾಯಿತು. ಉಳಿದವರೆಲ್ಲ ಬಹಳ ಲವಲವಿಕೆಯಿಂದ ಬದುಕಿದವರು ಆನಂದ ಅವರು. ಅಂತಹ ಚೇತನ ನಮ್ಮ ಮುಂದೆ ಇಲ್ಲ. ಅವರಿಗೆ ನಾವು ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಅವರ ಕಾರ್ಯಕ್ರಮ ದೊಡ್ಡ ರೀತಿಯಲ್ಲಿ ನಡೆದರೂ ಕೂಡ ಮುಳುಗಡೆ ನಾಗರಿಕರಿಂದ ಒಂದು ಸಂತಾಪ ಸೂಚನಾ ಕಾರ್ಯಕ್ರಮ ಮುಂದಿನ ಆಗಬೇಕು ಎಂಬ ದೃಷ್ಟಿಯಿಂದ ನಾವು ಇವತ್ತು ಸಮಾಜ ಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಭಗವಂತನಲ್ಲಿ ಅವರಿಗೆ ಐಕ್ಯ ಆಗುವಂತಹ ಎಲ್ಲ ಶಕ್ತಿಯನ್ನು ಭಗವಂತ ಕಳುಹಿಸಿದಂತ ಹಾರೈಸಿ ಅವರ ಆದರ್ಶ ನಮಗೆಲ್ಲ ಪ್ರೇರಣಾ ಶಕ್ತಿಯಾಗಿ ಬರಲಿ ಅಂತ ಹಾರೈಸಿ ಮುಂದಿನ ಸಮಾಜ ಅಂತಹ ವ್ಯಕ್ತಿಗಳನ್ನು ನೆನೆಸಬೇಕು. ಯಾಕೆಂದ್ರೆ ಇಂತಹ ಶ್ರೇಷ್ಠ ವ್ಯಕ್ತಿಗಳು ನಮಗೆಲ್ಲ ಒಂದು ಮಾನವ ಶಕ್ತಿಯಾಗಿದ್ದರು. ಆದ್ದರಿಂದ ಅಂತಹ ಆನಂದ ಅವರ ನುಡಿಗಳನ್ನು ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅವರ ಬದುಕು ನಮಗೆಲ್ಲ ಆದರ್ಶಪ್ರಾಯವಾಗಿ ಅಂತ ಹಾರೈಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜಯ ಹಿಂದ್. ವಿಜಯ ಮತ್ತು ಆನಂದ್ ಆಳ್ವಾರ್ ಅವರು ಈ ಪರಿಸರಕ್ಕೆ ಅಡಿಕೆ ಕೃಷಿ ಮತ್ತು ಕ್ಯಾವೆಂಡಿಶ್ ಬೆಳೆಯನ್ನು ಪರಿಚಯಿಸಿದ ಮೊದಲ ಕೃಷಿಕ ಮತ್ತು ಒಂದು ಹೆಗ್ಗಳಿಕೆಯನ್ನು ಪಡೆದಿದ್ದಾರೆ. ಶತಾಯುಷಿಗಳಾಗಿ ಬದುಕುವುದೇ ಬಹಳ ಅಪರೂಪದ ವಿಚಾರ. ಇಲ್ಲಿ ಅಲ್ಲಿ ಕೆಲವರು ಕಾಣಸಿಗಬಹುದಾದರೂ ಕೂಡ ಅವರು ಭೌತಿಕವಾಗಿ ಅಷ್ಟೇ ಅವರ ಅಸ್ತಿತ್ವ ಕಾಣಬಹುದೇ ಹೊರತು ಲೌಕಿಕ ವ್ಯವಹಾರ ಬಿಟ್ಟು ಅದೆಷ್ಟೋ ವರ್ಷಗಳಾಗಿರಬಹುದು. ಇಲ್ಲಿ ದಿವಂಗತ ಆನಂದ ಆಳ್ವರು ತನ್ನ 105 ವಯಸ್ಸಿನವರೆಗೆ ಮನೆಯ ಯಾಜಮಾನಿಕೆಯ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. 105, 106 ವಯಸ್ಸಿನಲ್ಲಿಯೂ ಲೌಕಿಕ ಜಗತ್ತಿಗೆ ತೆರೆದುಕೊಂಡು ಕರ್ತವ್ಯ ನಿರ್ವಹಿಸಿದಂಥ ವ್ಯಕ್ತಿಗಳಲ್ಲಿ ಆನಂದ ಆಳ್ವರೇ ಮೊದಲಿಗರು ಇಡೀ ಜಿಲ್ಲೆಗೆ ಮೊದಲಿಗರು ಅನ್ನುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಸಾಹಿತ್ಯ ಲೋಕದಲ್ಲಿ ಜಿ ವೆಂಕಟೇಶ್ವಯ್ಯನವರು ಇದೇ ರೀತಿ 107 ವರ್ಷ ಸಮಚಿತ್ತ ಬದುಕನ್ನು ಸಾಗಿಸಿದ್ದಾರೆ. ಬಹುಶಃ ಕರ್ನಾಟಕದಲ್ಲಿ ಅವರನ್ನು ಬಿಟ್ಟರೆ ಮತ್ತೆ ನಮಗೆ ಕಾಣಿಸುವಂತಹ ವ್ಯಕ್ತಿತ್ವ ಇದ್ದರೆ ಆನಂದ ಆಳ್ವರು. ಇದೀಗ ಈ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳಲು ಚಿಂತನೆ ನಡೆಸಿದಂತಹ ಮತ್ತೊಬ್ಬರು ಕೆ ಶ್ರೀಪತಿ ಭಟ್ರವರು ಅವರೀಗ ನುಡಿ ನಮನವನ್ನು ಸಲ್ಲಿಸುತ್ತಿದ್ದಾರೆ. ತಾನೇ 1ನೇ ತಾರೀಕಿಗೆ ನವೆಂಬರ್ 1ನೇ ತಾರೀಕಿಗೆ ನಮ್ಮೆಲ್ಲರ ಪ್ರೀತಿಯ ಆನಂದಗಳು ಸ್ವತಂತ್ರರಾಗಿರ್ತಾರೆ. ನಮಗೆಲ್ಲ ತಿಳಿದಿರುವ ಹಾಗೆ 1915 ಇಸವಿ ಆಗಸ್ಟ್ 15ಕ್ಕೆ ಜನ್ಮ ತಾಳಿದಂಥ ಆನಂದ ಆಳ್ವರವರು 100 ವರ್ಷಗಳ ಒಂದು ಜೀವಿತಾವಧಿಯಲ್ಲಿ ಮನುಷ್ಯ ಯಾವ ರೀತಿ ಬದುಕಬೇಕು, ಸಮಾಜದಲ್ಲಿ ತಾನು ಯಾವ ರೀತಿ ಇರಬೇಕು ಎಂಬುದನ್ನು ತೋರಿಸಿಕೊಟ್ಟಂಥ ಒಬ್ಬ ಶ್ರೇಷ್ಠ ನಾಯಕತ್ವದ ಗುಣದ ನಿಜಾಗುತ್ತು ಆನಂದ ಆಳ್ವರು. ಸುಮಾರು
5 ದಶಕಗಳಿಂದ ನನ್ನೊಡನೆ ಬಹಳೊಂದು ಪ್ರೀತಿ ವಿಶ್ವಾಸದ ಒಬ್ಬ ಸಹೋದರನಂತೆ ಇದ್ದಂಥ ವಿಜಯಗುಪ್ತ ಆನಂದ ಅವರು ಯಾವತ್ತೂ ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ಅವರ ಬಾಯಿಯಲ್ಲಿ ಬರ್ತಿದ್ದ ಮಾತು ಸತ್ಯ, ಧರ್ಮ. ಸತ್ಯವೇ ದೇವರು, ಧರ್ಮವೇ ನಮ್ಮ ಕರ್ತವ್ಯ. ವ್ಯವಹಾರದಲ್ಲಿ ಪಾರದರ್ಶಕ ಬಯಸುವುದನ್ನು ಯಾವಾಗಲೂ ವ್ಯಕ್ತಿ ಇರುವಂಥ ಒಬ್ಬ ಶ್ರೇಷ್ಠವಾದ ಒಬ್ಬ ಮಾನವ. ಕೃಷಿ ಇರ್ಬೋದು ಅಥವಾ ಅವರಿಗೆ ಒಳಗಿನ ಒಳ್ಳೆ ಇದ್ದಂಥ ಕಂಬಳ ಕ್ರೀಡೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಬೀಡಿ ಉದ್ಯಮ ಇರ್ಬೋದು. ಅದರ ಜೊತೆಗೆ ವ್ಯವಹಾರದಲ್ಲಿ ಒಂದು ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಅವರು ಈ ಪ್ರೊಡ್ಯೂಷನ್ನ ಸರಕು ವ್ಯಾಪಾರದ ಬಗ್ಗೆ ಏಲವನ್ನು ನೀಡಿದ್ದಾರೆ. ಅವರ ಜೀವಿತಾವಧಿಯಲ್ಲಿ ಯಾವತ್ತೂ ಕೂಡ ಒಂದು ಬ್ಲಾಕ್ ಕೂಡ ನಾನು ಅದನ್ನು ಸೇವಿಸಿಲ್ಲ ಎಂಬ ಮಾತನ್ನು ಕೂಡ ಅವರು ಹೇಳಿದ ನಾನು ಬಲ್ಲವರು. ಯಾವ ಸಂದರ್ಭದಲ್ಲಿ ಕೂಡ ಮಾತಾಡುವಾಗ ನೇರ ನಡೆನುಡಿಯ ಒಬ್ಬ ಶ್ರೇಷ್ಠ ಸಮಾಜ ಚಿಂತಕ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು 5-6 ದಶಕಗಳಿಂದ ಇಡೀ ನಮ್ಮ ಕವಿಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಒಂದು ಪುಣ್ಯಕ್ಷೇತ್ರದಲ್ಲಿ ಆದಂಥ ಬ್ರಹ್ಮಕಲಶ ಇರ್ಬೋದು, ನಾಡಮಂಡಲ ಇರ್ಬೋದು, ಇನ್ನಿತರ ಅದು ಧರ್ಮಸ್ಥಳದಲ್ಲಿ ನಡೆಯುವಂಥ ಒಬ್ಬ ದೊಡ್ಡ ಕಾರ್ಯಕ್ರಮಗಳು ಎಲ್ಲಿಯೂ ಕೂಡ ಆನಂದವರ ಒಂದು ಶ್ರೇಷ್ಠವಾದ ನಾಯಕತ್ವವನ್ನು ನಾವೆಲ್ಲ ಹತ್ತಿರದಿಂದ ನೋಡಿದವರು. ಅಮರನಾಥ ಶೆಟ್ಟರು ಮತ್ತು ಆನಂದವರವರಿಬ್ಬರು ಇದ್ದರು ಅಂತ ಹೇಳಿದರೆ ಕಾರ್ಯಕ್ರಮ 100ರಲ್ಲಿ 100% ಎಲ್ಲ ರೀತಿಯಲ್ಲೂ ಸಕ್ಸಸ್ ಆಯಿತು ಅಂತ ನಾವೆಲ್ಲ ಭಾವಿಸ್ತಾ ಇದ್ದಂಥ ದಿನಗಳು. ನೇರ ನಡೆನುಡಿಯ ಒಬ್ಬ ದಾರ್ಶನಿಕ ವ್ಯಕ್ತಿತ್ವ ಹೊಂದಿದಂಥ ಆನಂದವರು 100 ವರ್ಷದಲ್ಲಿ ಕೂಡ 101ನೇ ವರ್ಷದಲ್ಲಿ ಕೂಡ ಅವರು ಅವರ 101ನೇ ವರ್ಷದಲ್ಲಿ ವಿಜಯ ದೇವಸ್ಥಾನದಲ್ಲಿ ಅವರ ಶತ ಸಂವತ್ಸರದ ಒಂದು ಕಾರ್ಯಕ್ರಮವನ್ನು ಬಹಳ ವೈದಿಕ ಪರಂಪರೆಯಲ್ಲಿ ಬಹಳ ಶ್ರೇಷ್ಠವಾದ ರೀತಿಯಲ್ಲಿ ಒಂದು ಮೀನಾಕ್ಷಿ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳ್ತೀನಿ. ನಾನು ಅವರ ಸುಪುತ್ರ ಸೀತಾರಾಮರವರು ಸುಮಾರು 2.5 ದಶಕಗಳ ಹಿಂದೆಯೇ ಪೇಜಾವರ ಶ್ರೀಗಳಿಂದ ಬ್ರಹ್ಮತ್ವವನ್ನು ಪಡೆದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿದಂಥ ಸೀತಾರಾಮರವರು ಅವರು ಕೂಡ ನಿತ್ಯ 1000 ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ 4 ಗಂಟೆ ಹೊತ್ತು ಜಪ ಮಾಡಿ ಆಮೇಲೆ ಆಹಾರ ಸೇವಿಸುವಂಥ ಒಂದು ಪದ್ಧತಿಯನ್ನು ಇವತ್ತು ಕೂಡ ಅನುಸರಿಸ್ತಾ ಇದ್ದಾರೆ. ಅಂಥ ಶ್ರೇಷ್ಠ ಪುತ್ರರನ್ನು ಪಡೆದಂಥ ಆನಂದರವರು 2ನೇ ಪುತ್ರ ಬಾಲಕೃಷ್ಣ ಅವರು ಕೊಯಮತ್ತೂರಿನಲ್ಲಿ ಇದ್ದುಕೊಂಡು ಒಳ್ಳೆಯ ಒಬ್ಬ ಸಮಾಜ ಸೇವಕರಾಗಿ ಮೂಡಿಬಂದಿದ್ದಾರೆ. ಹಾಗೆ ಅವರ ಸುಪುತ್ರಿ ನಿಮಗೆಲ್ಲ ತಿಳಿದಿರುವಾಗಿ ಇವರು ನಮ್ಮ ಜೊತೆನೇ ಇದ್ದಾರೆ. ನನ್ನ ಒಬ್ಬ ಬಹಳ ಪ್ರೀತಿಯ ಸಹೋದರಿ ಮೀನಾಕ್ಷಿ ಅವರವರು ತಂದೆಯ ಬಗ್ಗೆ ಬಹಳ ಅಪಾರವಾದಂಥ ಭಯ, ಭಕ್ತಿ, ಪ್ರೀತಿ ಇರುವಂಥ ಒಬ್ಬ ಸುಪುತ್ರಿ. ಇತ್ತೀಚೆಗೆ 3-4 ವರ್ಷದಿಂದ ಊರಲ್ಲೇ ಇದ್ದುಕೊಂಡು ಅಮೆರಿಕದಲ್ಲಿ ಅವರ ವಾಸ ಇದ್ದರೂ ಕೂಡ ಅವರ ಸಿಟಿಜನ್ಶಿಪ್ಪು ಅಮೆರಿಕದ್ದು, ಆದರೂ ಕೂಡ ಇಲ್ಲೇ ಇದ್ದುಕೊಂಡು ಕೊನೆಯ ತನಕ ಕೂಡ ನನ್ನ ತಂದೆಯ ಜೊತೆ ಇದ್ದುಕೊಂಡು ಬಹಳ ಉತ್ತಮ ರೀತಿಯ ಶುಚಿಮುಚ್ಚ ಮಾಡುವ ಮುಖೇನ ಪಿತೃಸ್ಥಾನಕ್ಕೆ ಗೌರವ ಕೊಡುವ ಯಾವ ರೀತಿ ಅನ್ನೋದನ್ನು ನಾವೆಲ್ಲ ಅವರ ಹತ್ರ ತಿಳ್ಕೊಳ್ಳುವಂಥ. ಹಾಗೆ ಅವರ
ನಾಲ್ಕನೆಯ ಪುತ್ರ, ಅದೊಂದು ಪುತ್ರ ರತ್ನವಾಗಿ ಇವತ್ತು ಮೂಡಿ ಬಂದದ್ದು ನಾವೆಲ್ಲ ಅನುಭವಿಸ್ತಾ ಇದ್ದೇವೆ. ಇಡೀ ನಮ್ಮ ಮೂಡುಬಿದ್ರಿ, ಆ ಮೂಡುಬಿದ್ರೆಯನ್ನು ಗುರುತಿಸಿದವರೇ ಆನಂದಾಳವರ ಸುಪುತ್ರ ಮೋಹನಾಳ್. ಅಷ್ಟರವರೆಗೆ ಅವರ ವಿದ್ಯಾಸಂಸ್ಥೆಯಲ್ಲಿ ಪ್ರಾರಂಭಿಸುವುದವರೆಗೆ ಸುಮಾರು 1994ರಿಂದ ಆನಂದಾಳವರ ಪುತ್ರ ಮೋಹನಾಳ್ ಅಂತ ಹೇಳೋರು ಒಬ್ಬರು ಆಸ್ಪತ್ರೆ ಮಾಡಿದ್ದಾರೆ, ಕಾಲೇಜು ಪ್ರಾರಂಭಿಸ್ತಾರೆ. ಆದರೆ ಇವತ್ತು ಅದು ಆ ಮಾತು, ಆ ಶಬ್ದಗಳು ಇಡೀ ನಮ್ಮ ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಪಡೆದಂಥ ಒಬ್ಬ ಶ್ರೇಷ್ಠ ಪುತ್ರರನ್ನು ಇವತ್ತು ನಮಗೆ ಕೊಟ್ಟು ಅವರು ಪರಮ ಪದವನ್ನು ಆಯ್ಕೆಯಾಗಿದ್ದಾರೆ. ಆನಂದಗಳು ಇಂಥ ಒಂದು ಶ್ರೇಷ್ಠತ್ವವನ್ನು ಪಡೆದಂಥ ಆ ಪುಣ್ಯಾತ್ಮನನ್ನು ನಾವೆಲ್ಲ ಅನುಭವಿಸಿದಂಥ ದಿವಸಗಳು ಅದು ಎಷ್ಟು ಇನ್ನು ಶತಮಾನ ಕಳೆದರೂ ಕೂಡ ಮರಿದಂಥ ವಿಷಯ. ಅಂಥ ಒಂದು ಶ್ರೇಷ್ಠ ವ್ಯಕ್ತಿತ್ವವನ್ನು ಪಡೆದಂಥ ಆನಂದಗಳನ್ನು ನಾವು ಈ ಸಂದರ್ಭದಲ್ಲಿ ಖಂಡಿತವಾಗಿ ನಮ್ಮ ಜೀವಿತಾವಧಿಯಲ್ಲಿ ನಾವೇ ಅವರಲ್ಲಿ ಏನೆಲ್ಲ ಸಾಧಿಸಿದಾರ ಅಂತಹ ವಿಚಾರ, ಒಳ್ಳೆಯ ವಿಚಾರಗಳನ್ನು ನಾವೆಲ್ಲ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಜೊತೆಗೇ ಅವರ ಒಂದು ಶ್ರೇಷ್ಠ ವ್ಯಕ್ತಿತ್ವಕ್ಕೆ ಶ್ರದ್ಧಾಂಜಲಿಯನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತಾ ಅವರಿಗೆ ಆ ವಿಷ್ಣು ಸಾಯುಜ್ಯ ಸಿಗಲಿ, ಅವರ ಎಲ್ಲ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅವರ ಏನು ಶತ ಸಂವತ್ಸರ ಬದುಕಿದಂಥ ಅವರ ಜೀವನ ಸಾರ್ಥಕವು ಅವರ ಮಕ್ಕಳಲ್ಲಿ ಕೂಡ ನಾವು ನೋಡುವಂಥ ಭಾಗ್ಯ ಭಗವಂತನ ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ನೆನೆಸುತ್ತಾ ಹೋದಂಥ ಒಂದು ಶ್ರೇಷ್ಠ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ಈ ಒಂದು ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಮುಖೇನ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಬಂಧುಗಳು, ಶ್ರೀಪತಿ ಬಿಟ್ಟವರು ಆನಂದಾಳವರವರ ಕಂಬಳದ ಒಂದು ಆಸಕ್ತಿಯ ಬಗ್ಗೆ ಹೇಳಿದರು. ಒಂದು ವಿಚಾರವನ್ನು ಅದಕ್ಕೆ ಸೇರ್ಪಡೆಯಾಗಿ ಹೇಳಬೇಕಾಗಿದೆ. ಆನಂದಾಳವರಲ್ಲಿ ಒಂದು ಕಾಟಿ ಅನ್ನುವಂಥ ಒಂದು ಕೋಣ ಇದೆ. ಅದಕ್ಕೆ ಸರಿಯಾದ ಓಟದಲ್ಲಿ ಅದಕ್ಕೆ ಜತೆಗಾಟ ಇರುವ ಸಂದರ್ಭದಲ್ಲೂ ಕೂಡ ಇನ್ನೊಂದು ಜತೆ ಕೋಣವನ್ನು ಮಾಡಿ ಆ ಕಾಲದಲ್ಲಿ ಆ ಒಂದು 70ರ ದಶಕದಲ್ಲಿ ಕಂಬಳದಲ್ಲಿ 2-3 ವರ್ಷಗಳ ಕಾಲ ಆನಂದ್ ಆಳ್ವರವರ ಕೋಣ ಅತ್ಯಂತ ವೇಗದ ಪರಿಗಣಿಸಲ್ಪಟ್ಟಿತ್ತು. ಆ ಕಾಟಿಯನ್ನೇ ಡಾಕ್ಟರ್ ಮೋಹನ್ ಆಳ್ವರವರು
ನಗಡ್ತಾ ಇದ್ದೆವು. ಆದರೆ ಆನಂದ ಆಳ್ವರ ಬದುಕು ನಮ್ಮ ಮೂಡುಬಿದ್ರೆಯ ಜನತೆಗೆ ಬಹಳ ದೊಡ್ಡ ದಾರಿದೀಪ ಅಂತ ಹೇಳ್ತೇನೆ. 106 ವರ್ಷ ಬದುಕಿದ್ರು. 3-4 ವರ್ಷಗಳ ಹಿಂದೆ ಅವರು ಸ್ವಲ್ಪ ಸುಮ್ಮನಾದರೂ ಗುರುತು ಸಿಗ್ತಾ ಇರಲಿಲ್ಲ. ಆದರೆ 100 ವರ್ಷ ಅವರು ಸ್ವಚ್ಛ ಬದುಕು ಬಾಳಿ ಯಾವುದೇ ಸಂಕೋಚವಿಲ್ಲದೆ ನೇರ ನಡೆನುಡಿಯ ವ್ಯಕ್ತಿತ್ವ ಉಳ್ಳವರಂತ ಆಗುವುದು ನಾವೆಲ್ಲರೂ ಗಮನಿಸಿಕೊಟ್ಟರು. ಅವರು ಹಾಕಿಕೊಟ್ಟ ದಾರಿ ನಮಗೆ ದಾರಿದೀಪವಾಗಲಿ, ಅವರ ಬದುಕು ನಮಗೆ ದೊಡ್ಡ ದಾರಿದೀಪವಾಗಲಿ. ನಾವು ಅವರಂತೆ ಬದುಕಲಿಕ್ಕೆ ಪ್ರಯತ್ನ ಪಡುವಂತ ಹೇಳುತ್ತಾ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ, ಈಗ ಮೂಡುಬಿದ್ರೆಯನ್ನು ಎಲ್ಲರೂ ಹುಬ್ಬೇರಿಸುವಂತೆ ನೋಡುವಂತೆ ಮಾಡಿದ ಮೋಹನ್ ಆಳ್ವರು, ಅವರ ಸುಪುತ್ರರು ಹಾಗೂ ಅವರ ದೊಡ್ಡ ಮಗ ಸೀತಾರಾಮ್ ಆಳ್ವರು ಕೂಡ ಈವಾಗಲೇ ಶ್ರೀಪತಿ ಭಟ್ರು ಹೇಳಿದ ಹಾಗೆ ಅವರು ಸೀತಾರಾಮ್ ಶೆಟ್ಟಿ ಅಲ್ಲ, ಸೀತಾರಾಮ್ ಭಟ್ರು ಅಂತ ಅವರು ಹೇಳುತ್ತಾ ಅವರ ನಡೆ ನುಡಿ ಜೀವನ, ಅವರ ಮಗಳು ಮೀನಾಕ್ಷಕ್ಕ ಅವರ ಸಹ ನಡೆ ನುಡಿ ಜೀವನ ಇದು ನಮ್ಮ ಎಲ್ಲರನ್ನು ಒಳ್ಳೆ ಇಂಪ್ರೆಸ್ ಮಾಡಿದೆ. ಎಲ್ಲರಿಗೂ ಈ ಆನಂದ್ ಆಳ್ವರ ಫ್ಯಾಮಿಲಿಯೇ ದೊಡ್ಡ ದಾರಿದೀಪ ಅಂತ ಹೇಳುತ್ತಾ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಆನಂದ್ ಆಳ್ವರವರು ಅತ್ಯಂತ ಸ್ವಾಭಿಮಾನಿಯಾಗಿದ್ದರು. ಭಾಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕು, ಎಷ್ಟೇ ಕಷ್ಟ ಬಂದರೂ ಒಂದಷ್ಟು ಸಿಡುಕು ಇದ್ದರೂ ಕೂಡ ಸತ್ಯತೆಯನ್ನು ಬಿಟ್ಟು ಕೊಟ್ಟವರಲ್ಲ. ಯಾರಿಂದಲೂ ಕೂಡ ಆನಂದ್ ಆಳ್ವರವರು ಏನಾದರೂ ಸತ್ಯವನ್ನು ಬಿಟ್ಟು ಸರಿದಿದ್ದಾರೆ ಅನ್ನುವಂತಹ ಮಾತನ್ನು ನಾವು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ಭಾಳ ಮುಖ್ಯವಾಗಿ ಅವರ ವ್ಯಕ್ತಿತ್ವ ವಿಶೇಷದಲ್ಲಿ ತಮ್ಮ 60ನೇ ವಯಸ್ಸಿನಿಂದ ಅವರು ಪೂರ್ಣ ಸಸ್ಯಾಹಾರಿಗಳಾಗಿದ್ದರು ಅನ್ನೋದನ್ನು ನಾವಿಲ್ಲಿ ಉಲ್ಲೇಖಿಸಲೇಬೇಕು. ಮೂಡುಬಿದ್ರೆಗೆ ಧರ್ಮಚಕ್ರ ಬಂದಾಗ ಆ ಸಂದರ್ಭದಂದು ಅವರು ಮುಂದೆ ನಾನು ಎಂದಿಗೂ ಮಾಂಸಾಹಾರವನ್ನು ಮುಟ್ಟುವುದಿಲ್ಲ ಅನ್ನುವಂಥ ನಿರ್ಧಾರವನ್ನು ಮಾಡಿ ಅಂದಿನಿಂದ ಅವರ ಬದುಕಿನುದ್ದಕ್ಕೂ ಸಸ್ಯಾಹಾರಿಯೇ ಆಗಿ ಅವರು ಬದುಕಿದರು. ಜೊತೆಗೆ ಬಹಳ ಸರಳ ಆಹಾರವ. ಬೆಳಿಗ್ಗೆ ಆಳ್ವರವರ ಹೊಸ ಮನೆಯಲ್ಲಿದ್ದರೂ ಕೂಡ ಸಾಕಷ್ಟು ಖಾದ್ಯಗಳು ತಿಂಡಿ ತಿನಿಸುಗಳಿದ್ದರೂ ಕೂಡ ಅವರು ಸೇವಿಸ್ತಿದ್ದದ್ದು ಬರೀ ಗಂಜಿ ಮತ್ತು ಒಂದೆಲಗ ತಿಮರೆಯ ಚಟ್ನಿ, 1 ಚಮಚ ತುಪ್ಪ. ಇದು ಬಿಟ್ಟರೆ ಬೇರೆ ಯಾವ ಇವರ ಖಾದ್ಯದ ಗೊಡವೆ ಕೂಡ ಅವರಿಗಿಲ್ಲ. ಇಂತಹ ವ್ಯಕ್ತಿ ಸತ್ಯಸಂಧ, ಎಂದಿಗೂ ಒಬ್ಬರಿಗೆ ಅಡ್ಡದಾರಿಯಲ್ಲಿ ಹಿಡಿದು ತನ್ನ ಉದ್ಧಾರಕ್ಕಾಗಿ ಅಡ್ಡದಾರಿಯನ್ನು ಹಿಡಿದಂಥ ವ್ಯಕ್ತಿ ಅಲ್ಲ ಅನ್ನುವಂತಹ ಮಾತನ್ನು ನಾವಿಲ್ಲಿ ಉಲ್ಲೇಖಿಸಲೇಬೇಕು. ಇದೀಗ ನಮ್ಮೊಂದಿಗಿರುವಂತಹ ಇನ್ನೋರ್ವ ಕರ್ನಾಟಕ ಬ್ಯಾಂಕಿನ ನಿವೃತ್ತ ಜನರಲ್ ಮ್ಯಾನೇಜರ್ ಚಂದ್ರಶೇಖರ್ ಅವರು ಕೂಡ ನುಡಿ ನಮ್ಮನ್ನು ಸಲ್ಲಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ಬಂದಂಥ ಎಲ್ಲ ಆನಂದ್ ಆಳ್ವರ ಅಭಿಮಾನಿ ಬಂಧುಗಳಿಗೆ ನಮಸ್ಕರಿಸುತ್ತಾ, ಆನಂದ್ ಆಳ್ವರ ನೇರ ಸಂಪರ್ಕ ನಮಗೆ ಇರಲಿಲ್ಲ. ಆದರೆ ನಾವು ಯಾವತ್ತಾದರೂ ಮಂಗಳೂರಿಗೆ ಹೋಗುವಾಗ ದಿನನಿತ್ಯ ಒಮ್ಮೆ ಆ ಕಡೆ ತಿರುಗಿ ನೋಡೋದುಂಟು ಅವ್ರ ಮನೆಗೆ. ಮೂಡುಬಿದ್ರಿ ಇವತ್ತು ಭಾರತದ ಭೂಪಟದಲ್ಲಿ ಗುರುತಿಸಲಿಕ್ಕೆ ಕಾರಣದ್ದು ಮೂಲ ಪ್ರಾರಂಭ ಅದು ಆನಂದ್ ಆಳ್ವರ ಶಿಕ್ಷಣ ಸಂಸ್ಥೆ. ಶ್ರೀಪತಿ ಭಟ್ರು ಹೇಳಿದಾಗೆ ಮೊದಲು ಇದ್ದದಕ್ಕೆ ಅದು ಆನಂದ್ ಆಳ್ವರ ಮಗ ಮಾಡಿದ ಶಾಲೆ, ಆನಂದ್ ಆಳ್ವರ ಮಗನ ಶಾಲೆ. ಈಗ ಆಳ್ವಾಸ್ ಶಾಲೆ ಎಂಬುದು ಅದು ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲಿ ಕೂಡ ಒಳ್ಳೆಯ ಹೆಸರನ್ನು ಗಳಿಸಿದೆ. ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಮೂಡುಬಿದ್ರೆಯಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಮನುಷ್ಯನಿಗೆ ಹುಟ್ಟು ಅನಿಶ್ಚಿತ, ಸಾವು ನಿಶ್ಚಿತ. ಹುಟ್ಟಿದವ ಒಂದಲ್ಲ ಒಂದು ದಿವಸ ಅದು ಸಾಯಲೇಬೇಕು. ಅಂಥ ಪೂರ್ಣ ಬದುಕನ್ನು ಸಾಗಿಸಿದವರು ಆನಂದ್ ಆಳ್ವರು. 106 ವರ್ಷ ಅಂದರೆ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯ ಮುತ್ಸದ್ದಿ ಇರಬೇಕು. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನಾವು ಕೋರಿ, ಮತ್ತೆ ಅಂತಹ ಚೇತನ
ಆನಂದಾಳ್ವರ ಕುಟುಂಬದಲ್ಲಿ ಮಕ್ಕಳಾಗಿ ಮರಿಮಕ್ಕಳ ಮಕ್ಕಳಾಗಿ ಹುಟ್ಟಿ ಬರಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ನನ್ನ ನುಡಿದ ಮನವನ್ನು ಸಲ್ಲಿಸ್ತೇನೆ. ನಮ್ಮ ಮುಂದೆ ಆನಂದಾಳ್ವರವರ ಬಗ್ಗೆ ಭಾಳ ಸೊಗಸಾಗಿ ಮಾತಾಡಬಲ್ಲಂತಹ ಅನೇಕ ವಾಕ್ಪಟುಗಳು ಇದ್ದರೂ ಕೂಡ ಸಭೆಯನ್ನು ಕ್ಲಪ್ತ ಕಾಲದಲ್ಲಿ ಮುಗಿಸಬೇಕು ಅನ್ನುವಂಥ ಒಂದು ಇಚ್ಛೆ ಸಂಘಟಕರದು. ಆದರೂ ಕೂಡ ಆನಂದಾಳ್ವರ ಬಗ್ಗೆ ಮಾತಾಡಲೇಬೇಕನ್ನುವಂಥ ತುಡಿತ ಉಳ್ಳವರು ದಯವಿಟ್ಟು ಬಂದು ಇಲ್ಲಿ ಮಾತಾಡಬೇಕು ಅಂಥೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇದೀಗ ಆನಂದಾಳ್ವರವರ ದಿವ್ಯಾತ್ಮಕ್ಕೆ ಶಾಂತಿ ಕೋರಿ ನಾವೆಲ್ಲರೂ 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡೋಣ. ಓಂ ಶಾಂತಿ. ಇದೀಗ ಆನಂದಾಳ್ವರವರ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸುವ ಮೂಲಕ ತಾವೆಲ್ಲರೂ ಪುಷ್ಪವನ್ನು ಅರ್ಪಿಸಬೇಕು ಅಂತೇಳಿ ತಮ್ಮನ್ನು ವಿನಂತಿಸ್ಕೊಳ್ತಾ ಇದ್ದೇನೆ. ತೊಂದರೆ ಸುಮಾರು ಚಿತ್ರ ವಿಷಯಗಳು ನಾವು ಎಡ್ಡೆ ಅಂಡಿರು ಪಣ್ಣ ಎಡ್ಡೆ